ನ್ಯೂಸ್ 84 ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಯುವತಿ ಜೊತೆಗೆ ಸ್ವಾಮೀಜಿ ಎಸ್ಕೇಪ್ ಆಗಿದ್ದಾರೆ. ಹೊಳಲಿ ದತ್ತಾತ್ರೇಯ ಅವಧೂತ ಸ್ವಾಮೀಜಿ ಈ ರೀತಿ ಅವಾಂತರವನ್ನ ಮಾಡಿಕೊಂಡಿರೋದು ಕೋಲಾರದ ಹೊಳಲಿ ಸೇವಾಶ್ರಮದ ಪೀಠಾಧಿಪತಿ ಇಂಥದೊಂದು ಕೃತ್ಯವನ್ನ ಇದೀಗ ಮಾಡಿಬಿಟ್ಟಿದ್ದಾರೆ. ಯುವತಿ ಜೊತೆಗೆ ಈಗ ಎಸ್ಕೇಪ್ ಆಗಿದ್ದಾರೆ ಹೊಳಲಿಯ ದತ್ತಾತ್ರೇಯ ಅವಧೂತ ಸ್ವಾಮೀಜಿ. ಇದೀಗ ವ್ಯಾಪಕ ಖಂಡನೆ ಕೂಡ ಈ ವಿಚಾರವಾಗಿ ವ್ಯಕ್ತವಾಗ್ತಾ ಇದೆ. ಅದೇ ಗ್ರಾಮದ ಯುವತಿ ಜೊತೆಯಲ್ಲಿ ಸ್ವಾಮೀಜಿ ಪರಾರಿಯಾಗಿರೋದು. ಇನ್ನು ಫೋನ್ ಅನ್ನ ಸ್ವಿಚ್ ಆಫ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮೀಜಿ. ನಾನು ಮದುವೆ ಆಗಿದ್ದೀನಿ ಅಂತ ಸ್ವಾಮೀಜಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಫೋನ್ ಎಲ್ಲ ಈಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯುವತಿ ಮನೆಯವರಿಗೆ ಫೋನ್ ಮಾಡಿ ಈ ವಿಷಯವನ್ನ ಮುಟ್ಟಿಸಿದ್ದಾರೆ. ಅಂದ್ರೆ ಸ್ವಾಮೀಜಿ ಜೊತೆಗೆ ಯುವತಿಯ ಮದುವೆ ಆಗಿದೆ ಅನ್ನೋ ಮಾಹಿತಿಯನ್ನ ಯುವತಿ ಮನೆಯವರಿಗೆ ಮುಟ್ಟಿಸಿದ್ದಾರೆ ಅಂತ ಗೊತ್ತಾಗಿದೆ. ಹೊಳಲಿಯಲ್ಲಿ ನೂತನವಾಗಿ ಮಠ ಆರಂಭವಾಗಿದೆ. ಕಳೆದ ಸಂಕ್ರಾಂತಿಯಂದು ಪೀಠಾಧ್ಯಕ್ಷರಾಗಿದ್ರು ಈ ಸ್ವಾಮೀಜಿ. ಆದ್ರೆ ದಿಢೀರಂತ ಈಗ ಮದುವೆ ಆಗಿದ್ದಾರೆ. ಅದೇ ಗ್ರಾಮದ ಯುವತಿ ಜೊತೆಗೆ ನನ್ನ ಮದುವೆ ಆಗಿದೆ ಅಂತ ಸ್ವಾಮೀಜಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಆ ಯುವತಿ ಮನೆಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮದುವೆ ಆಗಿದ್ದೀವಿ ಅಂತ. ಬಟ್ ಇವಾಗ ಎಲ್ಲಿದ್ದಾರೆ ಏನು ಎತ್ತ ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಫೋನ್ ಎಲ್ಲ ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಅದೇ ಗ್ರಾಮದ ಯುವತಿ ಜೊತೆಗೆ ಸ್ವಾಮೀಜಿ ಈಗ ಪರಾರಿ ಆಗಿರೋದು, ಜೊತೆಗೆ ಮದುವೆ ಕೂಡ ಆಗಿದ್ದೀನಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೂತನವಾಗಿ ಆರಂಭವಾಗಿತ್ತು ಈ ಮಠ. ಕಳೆದ ಸಂಕ್ರಾಂತಿಯಂದು ಈ ಸ್ವಾಮೀಜಿ ಪೀಠಾಧ್ಯಕ್ಷರಾಗಿ ಅಲ್ಲಿ ನೇಮಕ ಆಗಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಯುವತಿಯ ತಂದೆ ಸುರೇಶ್ ಬಾಬು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಈಗ ನಿಮ್ಮ ಮಗಳು ಯಾವತ್ತಿಂದ ಕಾಣ್ತಾ ಇಲ್ಲ? ಸೋಮವಾರ ನೈಟು ಊಟ ತಿಂದ್ರು, ಮಲಗಿದ್ರು. ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ನೋಡಿದ್ರೆ ಹುಡುಗಿ ಇಲ್ಲ. ಈಗ ಸ್ವಾಮೀಜಿ ಜೊತೆನೆ ಹೋಗಿರೋದು ಅನ್ನೋದು ಕನ್ಫರ್ಮ್ ಆಗಿದೆಯಾ ನಿಮ್ಗೆ? ಆಗೈತಮ್ಮ, ಆಗಿದೆ. ಈಗ ಫೋನ್ ಮಾಡಿ ಹೇಳಿದಾರಂತಲ್ಲ ಮದುವೆ ಆಗಿದೆ ಅಂತ. ಯಾರು ಹೇಳಿದ್ ವಿಷಯ? ಯಾರು ಹೇಳಿದ್ದು? ನನ್ ಮಗ ಹೇಳಿರೋದು. ಎಲ್ಲಿದಾರಂತೆ? ತಿರುಪತಿಯಲ್ಲಿದ್ದಾರಂತೆ. ನನ್ ಮಗ ಹೇಳಿರೋದು ಫೋನ್ ಮಾಡಿ. ಹೌದಾ? ಈಗ ಏನು ಅವ್ರು ಪ್ರೀತಿ ಮಾಡ್ತಾ ಇದ್ರ? ಮಠಕ್ಕೆ ಯಾವಾಗ್ಲೂ ಹೋಗ್ತಾ ಇದ್ರ? ಹೆಂಗಿದು ಶುರುವಾಗಿದೆ? ಹೆಂಗೆ ಹೋಗ್ತಾ ಇರೋದು? ತಿಂಗಳಾಯ್ತು ಅವ್ರು ಬಂದು. ಒಂದ್ ತಿಂಗಳಾಯ್ತು ಸ್ವಾಮೀಜಿಗಳು ಬಂದು. ಹೌದು. ತಿಂಗಳಿಂದ 4 ಸಾರಿ ನಮ್ಮ ಅಣ್ಣ ಮಗಳು, ಆ ಹುಡುಗಿ, ನಮ್ಮ ಅಣ್ಣ ಹೆಂಡತಿ ಅವರೆಲ್ಲ ಹುಡುಗಿ ಜೊತೆ ಹೋಗಿ ಬಂದಿದ್ದಾರೆ. 4 ಸಾರಿ ಹೋಗಿ ಬಂದಿದ್ದಾರೆ. ಸ್ವಾಮೀಜಿ ತಕ ಎಲ್ಲ ಹೋಗ್ತಾರಲ್ಲ, ನಾವು ಹೋಗ್ತಾ ಇದ್ವಿ. ನಾನು ಡೈಲಿ ಸ್ನಾನ ಮಾಡ್ಕೊಂಡು ನಾನು ಹೋಗಿ ಸ್ವಾಮೀಜಿಗಳ ಹತ್ರ ಇದು ಮಾಡ್ಕೊಂಡು ನಾನು ಡೈಲಿ ಬರ್ತಾ ಇದ್ದೆ. ಅವರು ಒಂದು ತಿಂಗಳಿಗೆ 4 ದಿವಸ ಹೋಗಿದ್ದಾರೆ. ಅಲ್ಲ, ಈ ಕಾಂಟ್ಯಾಕ್ಟ್ ಎಲ್ಲ ಹೆಂಗ್ ಬೆಳೆದಿದ್ದು? ಮನೆಯವ್ರಿಗೆ ಗೊತ್ತಾಗ್ಲಿಲ್ವಾ? ಕ್ಲೂ ಸಿಗ್ಲಿಲ್ವಾ? ಇಲ್ಲ, ಸ್ವಾಮೀಜಿ ತರ ಹೋಗಿ ಬರೋದು. ಸ್ವಾಮೀಜಿ ಈ ತರ ಮಾಡ್ತಾರಂತ ಗೊತ್ತಿಲ್ಲ. ಅಲ್ಲ, ಇವರು ಪದೇ ಪದೇ ಫೋನ್ ನಂಬರ್ ತಗೊಂಡ್ ಮಾತಾಡೋದು ಅಂತದೇನಾದ್ರು ಆಗ್ತಾ ಇತ್ತಾ? ಮೊಬೈಲ್ ನಾವು ಕೊಡ್ಸಿಲ್ಲ ಮಕ್ಕಳಿಗೆ. ಸೆಕೆಂಡ್ ಪೀಸ್ ಆಯ್ತು, ನಿಲ್ಸಿದ್ದು ವರ್ಷ ಆಯ್ತು. ಫೋನ್ ನಾವು ಕೊಡ್ಸಿಲ್ಲ. ಮತ್ತೆ ಯಾವ ಫೋನ್ ಇಟ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀವಿ. ಏನಂತಿದ್ದಾರೆ ಪೊಲೀಸರು? ಏನಿಲ್ಲ, ಬಂದ್ರು. ಟಿವಿ 9 ಬಂದಿದ್ರಿ ಇವತ್ತು. ಓಕೆ, ಈಗ ತಿರುಪತಿಲಿ ಇದಾರೆ ಅಂತ ಹೇಳಿದಾರಲ್ಲ. ಎಷ್ಟು ವರ್ಷ ನಿಮ್ ಮಗಳಿಗೆ? 18. ಹೌದಾ? ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? 2 ಮಕ್ಕಳು. ಒಂದು ಮಗಳು ಮದುವೆ ಆಗಿದೆ, ಮಗನು ಇಲ್ಲ. 3ನೇ ಹುಡುಗಿ. ಓಕೆ, ಈಗ ವಾಪಸ್ ಬಂದ್ಮೇಲೆ ಏನ್ ನಿಮ್ ನಿರ್ಧಾರ ಏನೀಗ? ಏನ್ ನಿರ್ಧಾರ? ಅದೇ ಅವರು ಯಾರು ಕರ್ಸೋರು, ದುಡ್ಡೋರು, ಸ್ವಾಮೀಜಿನ ಯಾರು ಕರ್ಸೋರು ಅವ್ರಿಗೆಲ್ಲ ಹೇಳಿದ್ವಿ. ಅವರು ಬಂದು ಅವ್ರನ್ನ ಕರ್ಸ್ಲಿ, ಅವರೇ ಕರ್ಸಿರೋದಲ್ಲ ಸ್ವಾಮೀಜಿನ. ಅಲ್ಲ, ನಿಮ್ದೇನಾದ್ರು ಆರೋಪ ಇದೆಯಾ? ಸ್ವಾಮೀಜಿ ನಿಮ್ ಮಗಳಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ, ಆತರ ಏನಾದ್ರು ಆರೋಪ ಇದೆಯಾ? ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ಅವರೇ ಮಾತಾಡಿದಕ್ಕೆ. ಇವ್ರು ಹೇಳ್ತಿರೋ ಪ್ರಕಾರ ಈಗ ಸೋಮವಾರ ರಾತ್ರಿ ಊಟ ಮಾಡಿ ಮಲಗಿದ ಮೇಲೆ ರಾತ್ರಿ ಈ ರೀತಿ ಎಸ್ಕೇಪ್ ಆಗಿದ್ದಾಳೆ. ಮಂಗಳವಾರ ಬೆಳಿಗ್ಗೆ ಇದ್ದಾಗ ನಮ್ಮ ಮಗಳು ನಮಗೆ ಕಾಣಿಸ್ಲಿಲ್ಲ ಅಂತ. ಈಗ 1 ತಿಂಗಳಾಗಿದೆ ಅಷ್ಟೇ ಈ ಅವಧೂತ ಸ್ವಾಮೀಜಿ ಪೀಠಾಧ್ಯಕ್ಷರಾಗಿ. ನಾವು 4-5 ಸತಿ ಹೋಗಿ ಬಂದಿದ್ದಾರೆ ಮನೆಯವರೆಲ್ಲ. ಬರೀ ಮಗಳಷ್ಟೇ ಅಲ್ಲ, ಮನೆಯವರೆಲ್ಲ ಹೋಗಿ ಬಂದಿದ್ರು. ಬಟ್ ಈ ರೀತಿ ಆಗಿದೆ ಅಂತ ಯಾರು ಊಹೆನೂ ಮಾಡಿರಲಿಲ್ಲ, ನಿರೀಕ್ಷೆನೂ ಇಟ್ಕೊಂಡಿರಲಿಲ್ಲ. ಬಟ್ ಆಲ್ ಆಫ್ ಸಡನ್ ಇದೆಲ್ಲ ಹೆಂಗಾಯ್ತು ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಈಗ ಫೋನ್ ಮಾಡಿ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ ಮದುವೆ ಆಗಿದ್ದೀನಿ ಅಂತ, ಈಗ ತಿರುಪತಿಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ನೋಡೋಣ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ದೊಡ್ಡವರೆಲ್ಲ ಡಿಸೈಡ್ ಮಾಡ್ತಾರೆ. ಆ ತೀರ್ಮಾನದಂತೆ ನಾವು ನಡ್ಕೊಳ್ತೀವಿ ಅಂತ ಯುವತಿ ಮನೆಯವರು ಹೇಳಿದ್ದಾರೆ.